ಇವಾಗ ಸಾರಿ ಕೇಳಿದ್ರೆ ಏನ್ರಿ ಬರುತ್ತೆ? ಇದನ್ನೆಲ್ಲ ಹೇಗ್ ಸರಿ ಮಾಡೋದು? ನಿಮ್ ಹೆಂಡತಿ ಅಂದ್ಮೇಲೆ ನನ್ಗೇನ್ ತಾನೇ ಸಿಕ್ಕಿದೆ? ಅದೆಷ್ಟು ಜನರು ಹೊಟ್ಟೆ ಉರ್ಸಿದೀರ, ಅದೆಷ್ಟು ಜನರು ಪಾಪ ನಮ್ಮನ್ ಸುಟ್ಟು ಹಾಕುತ್ತೆ. ಒಂದ್ಸಲನಾದ್ರೂ ನನ್ ಮಾತ್ ಕೇಳಿದ್ರೇನ್ರೋ ನೀವು? ನಿಮ್ಮಪ್ಪನ್ ಬುದ್ಧಿ ಕಲಿಬೇಡಿ ಕಲಿಬೇಡಿ ಅಂತ ಎಷ್ಟು ಸಲ ಹೇಳ್ದೆ ನಿಮ್ಗೆ. ಒಂದ್ಸಲನೂ ನನ್ ಮಾತ್ ಕೇಳಲಿಲ್ಲ. ಯಾವ ಮಕ್ಕಳು ತಮ್ಮ ತಾಯಿ ಹೊಟ್ಟೆ ಉರಿಸ್ತಾರೋ ಆ ಮಕ್ಕಳಿಗೆ ಒಳ್ಳೇದಾಗಲ್ಲ ಕಣ್ರೋ, ಒಳ್ಳೇದಾಗಲ್ಲ. ನೋಡಿಮ್ಮ, ಈಗ ನಮ್ಗೆ ನಮ್ ಕೆಲಸ ಮಾಡಕ್ ಬಿಡಿ. ಸರ್, ಇವ್ರು ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ನನ್ನ ಮಕ್ಕಳಿಗೆ ಒಂದು ಚಾನ್ಸ್ ಕೊಡಿ ಸರ್. ನಾನು ಅವ್ರನ್ನ ಸರಿ ಮಾಡ್ತೀನಿ. ಅಮ್ಮ, ನಿಮ್ ನೋವು ನಂಗೆ ಅರ್ಥ ಆಗುತ್ತೆ. ಎಷ್ಟೇ ಆದರೂ ತಾಯಿ ಕರಳು. ಮಕ್ಕಳು ಎಷ್ಟೇ ಕೆಟ್ಟದ್ದು ಮಾಡಿದ್ರು ತಾಯಿ ಅದನ್ನು ಕ್ಷಮಿಸ್ತಾಳೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಿ ಯಾವತ್ತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ರೋ, ಈಗಲೂ ನೀವು ಇಷ್ಟು ಗೋಳು ಇಕ್ಕೊಂಡ್ರು ನಿಮ್ಮಮ್ಮ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಈಗಲಾದರೂ ತಾಯಿ ಮೌಲ್ಯ ಏನು ಅಂತ ತಿಳ್ಕೊಳ್ಳಿ, ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ಳಿ. ಇಂಥ ತಾಯಿಗೆ ಎಂಥ ಮಕ್ಕಳು. ಬನ್ನಿ ಸರ್. ಸರ್ ಪ್ಲೀಸ್ ಕರ್ಕೊಂಡು ಹೋಗ್ಬಿಡಿ ಸರ್. ತಡಿಬೇಡಿ ಸರ್. ಸರ್, ರಘುಪತಿ ಮತ್ತೆ ಅವರಿಬ್ರು ಮಕ್ಕಳು ಶರತ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಎಸ್. ಪ್ರಬಲ, ಗ್ರೇಟ್ ಜಾಬ್ ಪ್ರಬಲ. ಏನ್ ಪ್ರಭಾ, ಇಷ್ಟೊಂದು ಖುಷಿಯಾಗಿದ್ಯಾ? ನೀನ್ ಇಷ್ಟು ಸಂತೋಷವಾಗಿರೋದು ನೋಡಿ ಎಷ್ಟು ವರ್ಷ ಆಗೋಗಿತ್ತು. ಕಾತಿ, ಫೈನಲಿ ನಾವು ಗೆದ್ವಿ ಕಾತಿ, ನಾವು ಗೆದ್ವಿ. ನಾವ್ ಯಾವಾಗ ಸೋತಿದ್ವಿ ಅಂತ ಇವಾಗ ಗೆದ್ವಿ ಅಂತಿದ್ಯಾ? ನಾವ್ ಈ ಸಲ ಕೋರ್ಟಲ್ಲ, ಕೋರ್ಟಿನ ಹೊರಗಡೆ ಗೆದ್ದಿದ್ದೀವಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾಕತಿ ನಂಗೆ. ಇನ್ ಮುಂದೆ ನಮ್ಗೆ, ನಮ್ಮ ಫ್ಯಾಮಿಲಿಗೆ ಶತ್ರುಗಳೇ ಇರಲ್ಲ. ಅಲ್ಲ ಪ್ರಭು, ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್. ಸ್ವಲ್ಪ ಡೀಟೇಲ್ ಆಗಿ ಹೇಳು. ಕಾತಿ, ಈಗ ನಾನು ಹೇಳೋ ವಿಷಯ ನೀನು ಕೇಳಿದ್ರೆ ಕುಣಿದಾಡ್ಬಿಡ್ತೀಯ. ಕುಣಿಯೋದಕ್ಕೆ ಅಂತಾನೆ ಕೇಳ್ತಾ ಇರೋದು. ಏನ್ ವಿಷಯ ಅಂತ ಹೇಳು. ಆ ರಘುಪತಿ, ಅವನು ಮತ್ತೆ ಅವರಿಬ್ಬರು ಮಕ್ಕಳು ಶರತ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ವಾಟ್? ಶರತ್ನ ಕೊಂದಿದ್ದು ಅವನಾ? ಎಸ್, ಅವನೇ. ಅವನು ಮತ್ತೆ ಅವರಿಬ್ಬರು ಮಕ್ಕಳು. ಆದ್ರೆ ಅವನ್ ಯಾಕೆ ಶರತ್ನ ಕೊಲ್ತಾನೆ? ಅವರಿಬ್ರಿಗೆ ಏನ್ ಸಂಬಂಧ? ಆ ಶರತ್ ಎದ್ದಿದ್ದು ನಮ್ಮ ಆಫೀಸಲ್ಲ ಅಲ್ವಾ? ಯಾಕಂದ್ರೆ ಶರತ್ತು ರಘುಪತಿ ಕಡೆಯವನು. ಅವನು ಇಲ್ಲಿದ್ಕೊಂಡೆ ನಮ್ಮ ಸೀಕ್ರೆಟ್ಸ್ನೆಲ್ಲ ರಘುಪತಿಗೆ ಪಾಸ್ ಮಾಡ್ತಿದ್ದ. ಒಂದಿನ ದತ್ತ ಕೈಲಿ ಸಿಕ್ಕಿದ್ದ. ಆಗ ದತ್ತ ಅವನ್ನ ಆಫೀಸಿಂದ ಒದ್ದೋಡಿಸಿದ್ರು. ಹಾ,
ನನ್ಗೀಗ ನೆನ್ಪು ಬರ್ತಾ ಇದೆ. ಅದಕ್ಕೆ ಅಲ್ವಾ ಡೆತ್ ನೋಟಲ್ಲಿ ಶರತ್ ಅಪ್ಪನ ಹೆಸರು ಬರ್ದಿಟ್ಟಿದ್ದು? ನೋ ಕಾತಿ, ಶರತ್ತು ಯಾರ ಹೆಸರಲ್ಲೂ ಲೆಟರ್ ಬರೆದಿರಲಿಲ್ಲ. ಇನ್ಫ್ಯಾಕ್ಟ್ ಅವನು ಲೆಟರೇ ಬರೆದಿಲ್ಲ. ಅದೆಲ್ಲ ಸುಳ್ಳು. ಫಾರೆನ್ಸಿಕ್ ರಿಪೋರ್ಟಿಂದ ಗೊತ್ತಾಯಿತು ನನಗೆ. ರಘುಪತಿ ಮತ್ತು ಅವನಿಬ್ಬರು ಮಕ್ಕಳು ಸೇರಿಕೊಂಡು ಶರತ್ನ ಹೆದರ್ಸಿ ಬೆದರಿಸಿ ಅವನ ಕೈಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ರಘುಪತಿ ಮಕ್ಕಳು ಇಬ್ಬರು ಪೈಕಿ ಒಬ್ಬ ಆ ಲೆಟರ್ನ ಬರೆದಿದ್ದಾನೆ, ಶರತ್ ಅಲ್ಲ. ಇಷ್ಟೆಲ್ಲ ಆಯ್ತಾ ಪ್ರಭಾ? ಎಂಥ ಕ್ರಿಮಿನಲ್ ಅವರು. ಅದ್ ಸರಿ, ರಘುಪತಿ ಮತ್ತೆ ಅವ್ರ ಮಕ್ಕಳೇ ಕೊಲೆ ಮಾಡಿದ್ದು ಅಂತ ಪೊಲೀಸರು ಹೇಗೆ ಕಂಡುಹಿಡಿದ್ರು? ನಾನು ಈ ಕೇಸ್ನ ಭೇದಿಸಿದೆ. ಪೊಲೀಸ್ನವರು ಶರತ್ ಮನೆ ಹತ್ರ ಇದ್ದ ಫುಟೇಜ್ನ ನನಗೆ ತಲುಪಿಸಿದ್ರು. ಅದರಲ್ಲಿ 3 ಜನ ಬುರ್ಕಾ ಹಾಕ್ಕೊಂಡು ಅವನ ಮನೆ ಒಳಗೆ ಹೋಗಿರೋ ದೃಶ್ಯ ಇತ್ತು. ಫೈನಲಿ ರಿಯಲ್ ಕಲ್ಪ್ರಿಟ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಗುಡ್ ಪ್ರಭು, ವೆರಿ ಗುಡ್. ಅಪ್ಪ ಈ ಕೇಸಿಂದ ಸೇಫಾಗಿ ಹೊರಗಡೆ ಬಂದ್ರಲ್ಲ, ಅದೇ ಖುಷಿ ಆಗ್ತಾ ಇದೆ. ಈ ಕೇಸಲ್ಲಿ ಮಾವ ಇನ್ನೋಸೆಂಟ್ ಅಂತ ನಂಗೆ ಗೊತ್ತಿತ್ತು. ಆದರೆ ಅವ್ರ ಹೆಸರನ್ನ ಹಾಳು ಮಾಡಿ ಟ್ರ್ಯಾಪ್ ಮಾಡಬೇಕು ಅಂತ ಇದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಈ ಕೇಸ್ ಹಿಂದೆ ನಾನು ಬಿದ್ದಿದ್ದು. ಕೊನೆಗೂ ಈ ಮರ್ಡರ್ ಮಿಸ್ಟ್ರಿ ಹೊರಗೆ ಬಿತ್ತು. ಥ್ಯಾಂಕ್ಸ್ ಪ್ರಭಾ. ಈ ಏಜಲ್ಲಿ ನಮ್ಮಪ್ಪ ಜೈಲಿಗೆ ಹೋಗೋದು ತಪ್ಪಿಸಿದ್ದಕ್ಕೆ ನೀನು ಎಷ್ಟು ಎಫರ್ಟ್ ಹಾಕಿದ್ಯಾ. ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಆ ನೀಚ ರಘುಪತಿ ಅವನ ಪ್ಲಾನ್ಗೆ ಅವನೇ ಅನುಭವಿಸ್ತಾ ಇದ್ದಾನಷ್ಟೇ. ಅಷ್ಟೆಲ್ಲ ದುಡ್ದು ಅನ್ನೆಸೆಸರಿ ಜೀವನ ಕಳ್ಕೊಂಡ. ಅವನನ್ನ ನಮ್ಮಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಸ್ವಲ್ಪನೂ ಕರ್ಟಸಿ ಬೇಡವಾ ಅವನಿಗೆ? ಛೇ, ಹೋಗ್ಲಿ ಬಿಡು. ನಾವಿವಾಗ ಸೇಫ್ ಆದ್ವಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಹೌದು ಕಾತಿ, ನಾವೀ ಕೇಸ್ನ ಗೆದ್ದಿದ್ದೀವಿ. ನೋಡ್ತಾ ಇರು, ಆ ರಘುಪತಿನ ಪರ್ಮನೆಂಟಾಗಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಅಲ್ಲಿಗೆ ನಮ್ಮ ಶತ್ರುಗಳೆಲ್ಲ ಕಂಬಿ ಹಿಂದೆ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಸೇಫ್. ಮೊದಲು ಇದನ್ನ ಹೋಗಿ ಅಪ್ಪಂಗೆ ಹೇಳಬೇಕು. ಅವ್ರಿಗೆ ತುಂಬ ಖುಷಿ ಆಗತ್ತೆ. ಥ್ಯಾಂಕ್ ಯು ಪ್ರಭಾ. ಹೊರಗಿನ ಶತ್ರುಗಳ ಕಾಟ ಮುಗೀತು. ಇನ್ನು ಮುಂದೆ ವಿಲನ್ ಅಂತ ಇರೋದು ನಾನೊಬ್ಬನೇ, ಒನ್ ಅಂಡ್ ಓನ್ಲಿ ಪ್ರಬಲ.